ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ನಿಟ್ಟೂರಿನಲ್ಲಿ ಇತ್ತೀಚೆಗೆ ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲಾ ಕಟ್ಟಡ ನಿರ್ಮಾಣಕ್ಕೆ ಭರ್ಜರಿಯಾಗಿ ಗುದ್ದಲಿ ಪೂಜೆ ನೆರವೇರಿಸಲಾಯಿತು. ಈ ವೇಳೆ ಕೆಎಸ್ಆರ್ಟಿಸಿ ಅಧ್ಯಕ್ಷರು ಹಾಗೂ ಸ್ಥಳೀಯ ಶಾಸಕರಾದ ಎಸ್.ಆರ್. ಶ್ರೀನಿವಾಸ್ ಅವರು ಮಾತನಾಡಿ, ಲಿಂಕ್ ಕೆನಾಲ್ ವಿಚಾರದಲ್ಲಿ ನನಗೂ ವಿರೋಧವಿದೆ ಎಂದರಲ್ಲದೆ ಎಚ್ಎಎಲ್ ಕಾಮಗಾರಿಗಾಗಿ ರೈತರ ಜಮೀನು ಕಬಳಿಸುವುದು ತಪ್ಪು ಎಂದು ನೇರವಾಗಿ ಹೇಳಿದರು. ರೈತರ 1,000 ಎಕರೆ ಭೂಮಿ ಬದಲಿಗೆ ಸರ್ಕಾರಿ ಫಾರೆಸ್ಟ್ ಜಾಗ ಇದೆ, ಬೇಕಿದ್ದರೆ ಅಲ್ಲಿ 2,000 ಎಕರೆ ತಗೊಳ್ಳಿ ಅಂತ ಸಿಎಂ ಹತ್ರ ಚರ್ಚೆ ಮಾಡಿದ್ದೇನೆ. ಅವರು ಮತ್ತೊಮ್ಮೆ ಕರೆಯುವುದಾಗಿ ಹೇಳಿದ್ದಾರೆ. ಆವಾಗ ರೈತರನ್ನೆಲ್ಲ ಕರ್ಕೊಂಡು ಹೋಗಿ ಮಾತನಾಡ್ತೀನಿ ಎಂದು ರೈತರಿಗೆ ಭರವಸೆ ನೀಡಿದರು. ಇದೇ ವೇಳೆ ಶಾಲಾ ಕಟ್ಟಡ ಕಟ್ಟುತ್ತಿರುವುದು ಸರ್ಕಾರಿ ಜಾಗದಲ್ಲಾಗಿದ್ದು, ಇದಕ್ಕೆ ಯಾರಾದರೂ ಕಿಡಿಗೇಡಿಗಳು ತೊಂದರೆ ಕೊಟ್ಟರೆ ಕಾನೂನು ಕ್ರಮ ಗ್ಯಾರಂಟಿ ಎಂದು ಎಚ್ಚರಿಸಿದ ಶಾಸಕರು ಸುತ್ತಮುತ್ತಲಿನ ಜನರು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನೆರವಾಗುವ ಈ ಶಾಲೆಗೆ ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು. ಪಂಚಾಯತಿ ಲೆವೆಲ್ಗೆ ಎಲ್ಲ ಸ್ಕೂಲ್ ಮಕ್ಕಳು ಕೂಡ ಒಂದ್ ಕಡೆ ಓದ್ತಕ್ಕಂಥದ್ದು, ಅಲ್ಲಿ ಮೂಲ ಸೌಕರ್ಯಗಳನ್ನ ಎಲ್ಲ ತರ ಮೂಲ ಸೌಕರ್ಯಗಳನ್ನ ಒದಗಿಸ್ತಕ್ಕಂಥದ್ದು. ಆ ಒಂದು ಶಾಲೆಯ ಕಡೆಗೆ ಸುಮಾರು 20 ರಿಂದ 25 ಕೋಟಿ ರೂಪಾಯಿಗಳನ್ನ ನಾವು ಆ KPSC ಶಾಲೆಗಳಿಗೆ ಕೊಡ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಕೊಟ್ಟು ಅಲ್ಲಿ ಎಲ್ಲ ತರ ಮೂಲ ಸೌಕರ್ಯಗಳು ಶಿಕ್ಷಣಕ್ಕೆ ವರ್ತನೆ ಇಲ್ಲದ ರೀತಿಯಲ್ಲಿ ಏನು ಈಗ ಪ್ರೈವೇಟ್ ಕಾಲೇಜ್ಗಳಿದ್ದಾವೆ, ಪ್ರೈವೇಟ್ ಸ್ಕೂಲ್ಗಳಿದ್ದಾವೆ, ಕಾನ್ವೆಂಟ್ಗಳಿದ್ದಾವೆ, ಕಾನ್ವೆಂಟ್ಗೆ ಈಕ್ವಲೆಂಟ್ ಆಗಿ ನಾವು ಈ KPSC ಶಾಲೆಗಳನ್ನ ಮಾಡ್ತಕ್ಕಂಥ ಪರಿಕಲ್ಪನೆ ಅವತ್ತು ನಾವು ತಂದಿದ್ದಂಥದ್ದು, ಈಗ ಎಲ್ಲ ಕಡೆಗೂ ಮಾಡ್ತಕ್ಕಂಥದ್ದನ್ನ ಸರ್ಕಾರ ಮಾಡ್ತಾ ಇದೆ. ಇದರ ಮೂಲ ಉದ್ದೇಶ ಅಂತಂದ್ರೆ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಬೇಕು ಅಂತಕ್ಕಂಥದ್ದೇ ಸರ್ಕಾರದ ಮುಖ್ಯ ಆದ್ಯತೆ ಆಗಿರ್ತಕ್ಕಂಥದ್ದು. ಶಿಕ್ಷಣ ಹೊಂದಿದ್ರೆ ನೀವು ಪ್ರಪಂಚದ ಯಾವುದೇ ಮೂಲದ ಕೂಡ ನಿಮ್ಮ ಜೀವನವನ್ನು ನೀವು ರೂಪಿಸ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ ಅಂತ ಒಂದೇ ಒಂದು ಕಾರಣಕ್ಕೆ ಹೆಚ್ಚು ಒತ್ತು ಕೊಟ್ಟು ಸರ್ಕಾರ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇರ್ತಕ್ಕಂಥ. ಬಿಸಿ ಊಟ ಕೊಡ್ತೀವಿ, ಶೂ ಕೊಡ್ತೀವಿ, ಬಟ್ಟೆ ಕೊಡ್ತೀವಿ, ಮಧ್ಯಾಹ್ನ ಊಟ ಕೊಡ್ತೀವಿ. ಈಗ ನಾವು ಪೌಷ್ಟಿಕ ಆಹಾರವನ್ನು ಕೂಡ ನಮ್ಮ ತಾಲೂಕಿನಲ್ಲಿ ಈಗಾಗಲೇ ಸುಮಾರು 6 ತಿಂಗಳಿಂದ ಪ್ರಾರಂಭ ಮಾಡಿದ್ದೀವಿ. ಪೌಷ್ಟಿಕ ಆಹಾರ ಕೊಡ್ತೀವಿ. ಎಲ್ಲವನ್ನು ಕೂಡ ಸರ್ಕಾರ ಮಕ್ಕಳಿಗೆ ಪ್ರೋತ್ಸಾಹ ನೀಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಇದರ ಸದುಪಯೋಗವನ್ನ ಮಕ್ಕಳು ಪಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ ಇವೆಲ್ಲ ಓದಿ ಒಳ್ಳೆಯ ಸತ್ಪ್ರಜೆಗಳಾಗಿ ಮೊಬೈಲ್ನಿಂದ ದೂರ ಇರಿ. ಟೀಚರ್ಸ್ ಏನ್ ಹೇಳ್ತಾರೋ ಅದು ಕೇಳಿ. ನಮ್ಮ ಕಾಲದಲ್ಲಿ